ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಆಸ್ ಯೂಶುವಲ್ ಇವತ್ತು ನನ್ನ ಡೈಲಿ ರುಟೀನ್ ನ ಶೇರ್ ಮಾಡ್ಕೊಂತ ಇದ್ದೀನಿ. ಆಕ್ಚುಲಿ ನನ್ನ ಎಲ್ಲಾ ವಿಡಿಯೋಸ್ ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂತೀನಿ. ಒಂದೋ ಎರಡೋ ಈವ್ನಿಂಗ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಹಂಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದೆರಡು ನಿಮಿಷ ಮೇಲೆ ವಾಕ್ ಮಾಡ್ಕೊಂಡ್ ಬಂದು ಇವಾಗ ಯಜಮಾನ್ರಿಗೆ ಟೀ ಮತ್ತೆ ನನ್ಗೆ ಗ್ರೀನ್ ಟೀ ತೋರ್ಸಕ್ ಹೋಗಿ ಕೈ ಸುಟ್ಕೊಂಡೆ ಸ್ನೇಹಿತರೆ. ಫುಲ್ ಕೈಗೆ ಟಚ್ ಆಯ್ತು, ಚುರಿ ಚುರಿ ಅಂತ ಇದೆ. ಬೆಳಗ್ಗೆ ಕೈ ಸುಟ್ಕೊಂಡ ಅನ್ಸ್ತು. ರಾತ್ರಿ ಮಾಡಿರೋ ಸಾಂಬಾರ್ನ ಬಿಸಿ ಇಡ್ತಾ ಇದ್ದೀನಿ. ನೋಡಿ ಹುರಿತಾ ಇದೆ, ಜೋರಾಗೆ ತಗುಲ್ತು ನನ್ಗೆ. ಸೊ ಮಾರ್ನಿಂಗ್ ರುಟೀನ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಈಗ ಟೀ ಆಯ್ತು, ಯಜಮಾನ್ರಿಗೆ ಅವ್ರಿಗೆ ಟೀ ಕೊಡ್ಬೇಕು. ಇಲ್ಲಿ ನಾನು ಇವತ್ತು ಗ್ರೀನ್ ಟೀ ಬಂದು ನುಗ್ಗೆ ಸೊಪ್ಪಿನ ಗ್ರೀನ್ ಟೀ ಇಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ತಂದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಒಣಸಿ ಇಟ್ಕೊಂಡು ಯಾವಾಗ ಬೇಕೋ ವಾರಕ್ಕೊಂದ್ಸತಿ ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಸಾಂಬಾರು ಈ ತರ ಗ್ರೀನ್ ಟೀ ಕುಡಿತಾ ಬಂದ್ರೆ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸೊಪ್ಪಿನಲ್ಲಿ ಏನೇನ್ ಬೆನಿಫಿಟ್ ಇದೆ ಅನ್ನೋದು ನಿಮ್ಗೂ ಗೊತ್ತು. ಯಾರಿಗೆ ಶುಗರ್ ಇರುತ್ತೋ ಅವರು ವಾರಕ್ಕೊಂದ್ಸತಿ ದಿನ ತಿಂದ್ರೇನು ಒಳ್ಳೇದೇ. ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ಸೊ ಇಲ್ಲಿ ನಮ್ಮ ಯಜಮಾನ್ರಿಗೆ ಟೀ ಕೊಟ್ಟೆ, ಇವಾಗ ನಾನು ಕುಡಿತಾ ಇದ್ದೀನಿ. ಇಷ್ಟೊಂದು ಸೇಮ್ ಒಂದು 1/4 ಲೀಟರ್ ಇದೆ. ಈ 1/4 ಲೀಟರ್ ಕುಡಿಯೋಷ್ಟೊತ್ತಿಗೆ ನನ್ಗೆ ಒಂದ್ 15 ನಿಮಿಷ ಆದ್ರೂ ಬೇಕಾಗುತ್ತೆ. ಸೊ ಹಂಗಾಗಿ ಈಚೆ ಬಂದು ನಮ್ಮ ಯಜಮಾನ್ರ ಹತ್ರ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀನಿ. ಇದನ್ನ ಕುಡಿದ್ಕೋ, ಅಯ್ಯೋ ಯಾಕೋ ಇವತ್ತೆಲ್ಲ ತೊದಲ್ಕೊಂಡ್ ಮಾತಾಡ್ತಾ ಇದ್ದೀನಿ. ಸೊ ಸಾರಿ. ಇದನ್ನ ಕುಡಿತಾ ನಾನು ಇದ್ರೆ ಟಿಫನ್ ಮಾಡಕ್ ಲೇಟ್ ಆಗುತ್ತೆ. ಹಂಗಾಗಿ ಇವಾಗ ನಾನು ಹೋಗಿ ಸ್ವಲ್ಪ ಕುಡ್ಕೊಂಡು ಟಿಫನ್ ಮಾಡೋಣ. ಇವತ್ತು ಟಿಫನ್ ಬಂದು ಪೂರಿ ಮತ್ತೆ ಸಿಂಪಲ್ ಆಗಿ ಒಂದು ಟೊಮೊಟೊ ಸಾಗು ಅನ್ಬೋದು, ಚಟ್ನಿ ಅನ್ಬೋದು. ನನ್ಗೆ ಆಕ್ಚುಲಿ ಹಿಂದಿನ ವಿಡಿಯೋಲ್ಲೇ ಹೇಳಿದ್ದೀನಿ, ನಾನ್ ಮಾಡೋ ಅಡಿಗೆಗೆ ಹೆಸರಿಡಕ್ ನನ್ಗೆ ಬರಲ್ಲ. ಎಲ್ಲ ನಾನು ಓನಲ್ಲೇ ಮಾಡ್ತೀನಿ ನನ್ನ ಥಿಂಕಿಂಗ್ ಅಲ್ಲಿ. ಹಂಗಾಗಿ ಇವತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಸೊ ಇದಕ್ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳೋದಷ್ಟೇ. ಇದನ್ನ ಚೆನ್ನಾಗಿ ಬೆಂದ್ಮೇಲೆ ಟಮಾಟಾಗ ಉಪ್ಪಾಕಿ ಬೇಯಿಸಕ್ ಇಟ್ಟಿದೀನಿ. ಇಲ್ಲಿ ಪೂರಿ ಮಾಡೋದಕ್ಕೆ ಹಸಿಟ್ ಎಲ್ಲ ಕಲ್ಸಿಟ್ಕೊಂಡಿದೀನಿ. ಪೂರಿ ಮಾಡೋದಲ್ವಾ, ಹಂಗಾಗಿ ಹಸಿಟ್ಗೆ ಎಣ್ಣೆ ಆಗ್ತಾ ಇಲ್ಲ. ಎಣ್ಣೆಯಲ್ಲೇ ಪೂರಿನ ಕರಿಯೋದು, ಹಂಗಾಗಿ ಎಣ್ಣೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ದಿರಾ ಹಸಿಟ್ಟು ಚೆನ್ನಾಗಿ ಕಲ್ಸಿಟ್ಟಿದೀನಿ. ಅಷ್ಟೊತ್ತಿಗೆ ಅಡುಗೆ ಮಾಡ್ತಾ ಇದೆ, ಕರೆಂಟ್ ಹೊಲ್ಟೋಯ್ತು ಫ್ರೆಂಡ್ಸ್. ಅದನ್ನು ಮಿಕ್ಸಿ ಮಾಡ್ಕೊಬೇಕಾಯ್ತು. ಸ್ಕೂಲ್ ಟೈಮ್ ಆತಾ ಇದೆ. ಇವತ್ತೇನೋ ಬೆಳಗ್ಗೆನೆ ಕರೆಂಟ್ ಎತ್ಬಿಟ್ಟಾರೆ ನೋಡಿ. ನನ್ನ ಮಗಳು ಎದ್ದವಳೆ, ಇನ್ನೂ ರೆಡಿ ಆಗ್ದಿರಾ ಕ್ಯಾಮ್ರಾ ಮುಂದೆ ಬಂದು ಸ್ಮೈಲ್ ಕೊಡ್ತಾ ಇದ್ದಾಳೆ. ಸ್ಮೈಲ್. ಟೈಮ್ ಆಗಿಲ್ಲ ಬುಜ್ಜು ಸ್ಕೂಲ್ಗೆ? ಎಷ್ಟೇ ಬೇಗ ಎಬ್ಬರಿಸ್ಲಿ ಈ ಹುಡುಗಿ ಲೇಟಾಗೆ ರೆಡಿ ಆಗ್ತಾಳೆ ಫ್ರೆಂಡ್ಸ್. ಯಾವಾಗೂ ಅಷ್ಟೇ ಸ್ಕೂಲ್ಗೆ ಲೇಟಾಗೆ ಓದ್ತಾಳೆ. ಅಪರೂಪಕ್ಕೆ ಒಂದ್ಸತಿ ಬೇಗ ಹೋಗೋದು ಅನಿಸುತ್ತೆ ಅಲ್ಲ ಬಜ್ಜ? ಡೈಲಿ ಬೇಗ ಓದ್ತೀಯಾ? ಎಷ್ಟು ಗಂಟೆಗೆ ಓದ್ತೀಯಾ ಹೇಳು ನೋಡೋಣ. 8:15ಕ್ಕೆ ಒಂದು ತಿಂಗಳಲ್ಲಿ ಒಂದು 3-4 ದಿನ ಹೋಗಿತ್ತಾಳೇನೋ 8:15ಕ್ಕೆ. ಇನ್ನೆಲ್ಲ ದಿನ 8:15 ಆಗಿರುತ್ತೆ. ಯಪ್ಪ ಏನು ಸೌಂಡು ನಮ್ಮ ರೋಡ್ ಸೈಡಲ್ಲಿ ಇರೋದಕ್ಕೆ, ಗಾಡಿಗಳ ಸೌಂಡು. ಅದಕ್ಕೆ ನನಗೆ ಡೈರೆಕ್ಟ್ ವಾಯ್ಸ್ ಕೊಡೋಕ್ಕಾಗಲ್ಲ, ತುಂಬ ಡಿಸ್ಟರ್ಬೆನ್ಸು. ಹಾಗಾಗಿ ನಾನು ಓನ್ ವಾಯ್ಸ್ ಕೊಡೋದು. ಇವಾಗ ಕರೆಂಟ್ ಇಲ್ಲ, ಸುಮ್ಮನೆ ಕೂತಿದ್ದೀರಿ. ಕರೆಂಟ್ ಬಂದ್ರೇ ನಮ್ಮ ಕಿಚನಲ್ಲಿ ನೋಡಿ ಕತ್ಲು ಬೆಳಕಿಲ್ಲ. ಅಲ್ಲಿ ಕರೆಂಟ್ ಬೇಕೇ ಬೇಕು ಅಲ್ಲ ಬಜ್ಜ? ಕರೆಂಟ್ ಬಂದ್ಮೇಲೆ ಇದನ್ನೆಲ್ಲ ನೀರು ಸಪ್ರೇಟ್ ಮಾಡಿ ಹಾರಾಕಿಟ್ಟಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಮೆಂತೆ ಮತ್ತೆ ಬೇಯಿಸಿಟ್ಕೊಂಡಿದ್ರಲ್ವಾ ಅದನ್ನೆಲ್ಲಾನು ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಇನ್ನೊಂದ್ಸತಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಡೋದಷ್ಟೇ. ತುಂಬಾ ಸಿಂಪಲ್. ಪೂರಿಗದು ತುಂಬಾನೇ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಖಾರ ಆಯ್ತು ನಮ್ಮ ಮನೇಲಿ. ಒಣಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ 2 ಹಾಕಿದ್ನಲ್ವಾ, ಹಂಗಾಗಿ ಸ್ವಲ್ಪ ಖಾರ ಆಯ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದು ಪೂರಿಗೆ ಅಂತಲ್ಲ, ಚಪಾತಿಗೂ ಆಗುತ್ತೆ, ಮತ್ತೆ ಅನ್ನದ ಜೊತೆ ತಿನ್ನೋಕಿನ್ನು ಮಸ್ತ್ ಆಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್, ಖಾರ ಹುಳಿ ಸೂಪರ್ ಆಗಿರುತ್ತೆ. ಸೊ ಇವಾಗ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕೊಂಡೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕೊಂಡು
ನಮ್ಗೆ ನೀರ್ ಎಷ್ಟ್ ಬೇಕು, ಎಷ್ಟು ಅದಕ್ ಬೇಕೋ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಒಂದ್ 2-3 ನಿಮಿಷ ಅಂದ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಮೇಲೆ ತೇಲ್ಬೇಕು, ಅಲ್ಲಿ ಗಂಟ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟಮಾಟ ಕುರ್ಮಾ, ಚಟ್ನಿ, ಸಾಗು ಏನ್ ಬೇಕಾದ್ರೂ ಹೆಸರಿಡ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲಿ. ಸೊ ಇಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ. ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ಟು ಇನ್ನ ಪೂರಿಗೆ ರೆಡಿ ಮಾಡ್ಕೊಂತೀನಿ. ಆಲ್ರೆಡಿ ಸ್ಕೂಲ್ ಟೈಮ್ ಆಯ್ತು, ಕರೆಂಟ್ ಹೋಗಿರೋದ್ರಿಂದ ಒಂದ್ 5 ನಿಮಿಷ ತೆಗ್ದಿದ ಅಷ್ಟೇ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಒಂದ್ ಸ್ವಲ್ಪ ಹಾಕೊಂತ ಇದ್ದೀನಿ. ಒಂದ್ ಸೈಡ್ಗೆ ಇಟ್ಟಿದ್ದೀನಿ, ಇದು ಬೇಯ್ತಾ ಇರ್ಲಿ. ಇದು ಚೆನ್ನಾಗಿ ಬೆಂದಿದ್ದಾಗಿದ್ಮೇಲೆ ಇವಾಗ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂತ ಇದ್ದೀನಿ. ಸಾಂಬಾರ್ ಪುಡಿ ಹಾಕೊಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಹಂಗಾಗಿ ಇವಾಗ ಸಾಂಬಾರ್ ಪುಡಿ ಹಾಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಇನ್ನೊಂದ್ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿ ಆಗಿರುವ ಟಮಾಟ ರೆಸಿಪಿ ರೆಡಿ ಆಗುತ್ತೆ. ಸೊ ಇದು ಬೇಯ್ತಾ ಇರ್ಲಿ, ಈ ಕಡೆ ನಾನು ಪುರಿ ಮಾಡ್ಕೊತೀನಿ. ಇಲ್ಲಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಇದ್ದು ಬರ್ತಾ ಇದೆ ಅಲ್ವಾ. ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಮೈದಾ ಅಂತೂ ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟು, ಉಪ್ಪು, ನೀರು ಇಷ್ಟೇ ಹಾಕಿ ಚೆನ್ನಾಗಿ ಕಲಸಿ ನಾದಿ ಇಟ್ಟಿದೆ. ಇವಾಗ ಪೂರಿ ಮಾಡ್ಕೊಂತ ಇದ್ದೀನಿ. ಗೋಧಿಯಲ್ಲಿ ಆದಷ್ಟು ಪೂರಿ ಮಾಡಿದ್ದೀನಿ, ಆರೋಗ್ಯಕ್ಕೆ ಒಳ್ಳೇದು. ಮೈದಾ ಅಷ್ಟು ಒಳ್ಳೇದಲ್ಲ, ಹಂಗಾಗಿ ಇವಾಗ ಎಲ್ಲಾ ಪೂರಿನೂ ಮಾಡ್ಕೊಂತ ಇದ್ದೀನಿ. ಅದ್ ಕಡೆ ಸಾಗುನು ರೆಡಿ ಆಗ್ತಾ ಇದೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಬಂದು ಮಕ್ಕಳು ಟಿಫನ್ಗೆ ಪೂರಿ ಮತ್ತೆ ಈ ತರ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ಮಗನ್ಗೆ ಪೂರಿ ಇಷ್ಟ ಆಗಲ್ಲ. ಅವನಿಗೆ ಎಣ್ಣೆಲಿ ತುಂಬಾ ಕರ್ದಿರ್ತೀರಲ್ವಾ, ಅವನ್ಗೇನೋ ಆಯಿಲ್ ಅನ್ಸುತ್ತಂತೆ, ಅವನ್ಗೆ ಇಷ್ಟ ಆಗಲ್ಲ. ನನ್ ಮಗ್ಳಿಗೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗುತ್ತೆ. ನನಗೂ ಅಷ್ಟು ಪೂರಿ ಇಷ್ಟ ಆಗಲ್ಲ. ತಿಂತೀನಿ, ತಿನ್ನಲ್ಲ ಅಂತೇನಿಲ್ಲ, ಆದ್ರೆ ತುಂಬಾ ಇಷ್ಟ ಅಂತ ಏನಿಲ್ಲ. ಇಲ್ಲಿ ನೋಡಿ ಗ್ರೇವಿ ಚೆನ್ನಾಗಿ ಬೆಂದಿದೆ, ಎಣ್ಣೆಲೆ ಮೇಲೆ ತೇಲಿದೆ. ಸೊ ಇವಾಗ ಪೂರಿ ಮಾಡ್ಕೊಂಡೆ, ಮಗನ್ಗೆ ಚಪಾತಿ ಮಾಡ್ಕೊಟ್ಟಿದ್ದೀನಿ. ಇವಾಗೆಲ್ಲ ಬಾಕ್ಸ್ ಕಟ್ಟೆ, ಇವಾಗ ನನ್ ಮಗಳಿಗೆ ಕೊಟ್ಟಿದ್ದೀನಿ. ಟೇಸ್ಟ್ ನೋಡಿ ಹೇಳ್ತೀರಿ ಮಮ್ಮಿ ವಿಡಿಯೋ ಮಾಡು ಅಂತ ಹೇಳ್ತಾಳೆ, ಅದಕ್ಕೆ ವಿಡಿಯೋ ಮಾಡಿದೀನಿ ನೋಡಿ. ಸಾಗು ಇದು ಚೆನ್ನಾಯ್ತಾ ಚಟ್ನಿ? ಚೆನ್ನಾಯ್ತಾ? ಬೇಗ ತಿನ್, ಟೈಮ್ ಆಯ್ತು. ಒಂದು ಚಾಕು. ಸಂಜೆಯಿಂದ ತಿರ್ಗಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಮಕ್ಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮಧ್ಯಾಹ್ನ ಏನು ಕೆಲ್ಸ ಇರಲಿಲ್ಲ, ಹಂಗಾಗಿ ಮಧ್ಯಾಹ್ನ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ನಾನು ಆಚರಣೆ ಮಾಡ್ತೀನಿ. ಹಂಗಾಗಿ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನನೇ ಎಲ್ಲಾನು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸಂಜೆ ಟೈಮ್ಗೆ ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಸಿಂಪಲ್ ಆಗಿ ಹಾಕೊಂಡು ನಾನು ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಹಬ್ಬಕ್ಕೆ ಏನೇನ್ ಬೇಕೋ ಎಲ್ಲಾನು ತಯಾರಿ ಮಾಡ್ಕೊಂಡಿದೀನಿ. ತುಳಸಿ ಕಟ್ಟೆನ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ಇಟ್ಟಿ, ಹಾಗೆ ನೆಲ್ಲಿಕಾಯಿ ಗಿಡ ಬರುತ್ತಲ್ವಾ ಅದನ್ನ ಸೈಡ್ ಅಲ್ಲಿ ತಂದಿಟ್ಟಿದೀನಿ. ಹಾಗೆ ಕಜ್ಜೆ ವಸ್ತ್ರ ಮತ್ತೆ ಹೂವು ಎಲ್ಲ ಇಟ್ಟಿ ಮಾಡ್ಕೊಂತ ಇದ್ದೀನಿ. ಈ ಹಬ್ಬನ ಯಾರ್ ಬೇಕಾದ್ರೂ ಮಾಡ್ಬೋದು. ಕೆಲವೊಂದ್ ಹಬ್ಬಗಳು ಇರುತ್ತೆ, ಕೆಲವ್ರಿಗಿರಲ್ಲ, ಕೆಲವ್ರು ಮಾಡ್ತಾರೆ. ಆದ್ರೆ ತುಳಸಿ ಹಬ್ಬನ ಪ್ರತಿಯೊಬ್ರು ಆಚರಣೆ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿನೂ ಕೂಡ ಮಾಡ್ಕೊಬಹುದು. ಇದನ್ನ ಆಡಂಬರಲ್ಲೇ ಮಾಡ್ಬೇಕಂತ ಏನಿಲ್ಲ, ಒಂದು ಕಡ್ಡಿ ಕರ್ಪೂರದಿಂದನೂ ಮಾಡಿದ್ರೇನು ತುಂಬಾ ಒಳ್ಳೇದು. ಸೊ ನಾನು ಪ್ರತಿ ವರ್ಷನೂ ಸಿಂಪಲ್ ಆಗಿ ಮಾಡ್ಕೊಂತೀನಿ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ವಾ, ಅದ್ರಲ್ಲಿ ದೀಪ ಮಾಡ್ಕೊಂಡಿದೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ಹೋಳಿರುತ್ತಲ್ಲ ಅದನ್ನ ತೆಗ್ದ್ಬಿಟ್ಟು ಅದ್ರಲ್ಲಿ ಎಣ್ಣೆ ಹಾಕಿ ಮತ್ತೆ ದೀಪ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟಿ ಅದ್ರ ಮೇಲೆ 2 ದೀಪ ಮಾಡ್ಕೊಂಡಿದೀನಿ. ಸೊ ನಾನು ಬಾಕ್ಲಿ ಮುಂದೆ ಮಾಡ್ತಾ ಇರೋದ್ರಿಂದ ತುಂಬಾ ಗಾಳಿ ಅಲ್ವಾ, ಹಂಗಾಗಿ ಮಡಿಕೆಯಲ್ಲಿರುವ 2 ದೀಪ ಹಂಚಿದೀನಿ. ಇದು ದೀಪಾವಳಿಗೆ ತಂದಿದೆ, ತುಂಬಾ ಚೆನ್ನಾಗಿ ದೀಪ ಬೆಳಗುತ್ತೆ, ಗಾಳಿ ಬಂದ್ರೇನು ಹಾರಲ್ಲ. ಸೊ ಹಂಗಾಗಿ 2 ಮಣ್ಣಿನ ದೀಪ ಇಟ್ಟಿದೀನಿ. ಇನ್ನ 2 ಬೆಟ್ಟಿನಲ್ಲಿ ಕೈಯಲ್ಲಿ ಮಾಡಿರುವ ದೀಪ ಇಟ್ಟಿದ್ದೀನಿ. ಅಕ್ಕಿ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಾಳೆಹಣ್ಣು, ಕಾಯಿ, ಕಡ್ಡಿ ಕರ್ಪೂರ ಎಲ್ಲ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಬಂದು ಅವಲಕ್ಕಿಯಿಂದ ನೈವೇದ್ಯ ಮಾಡಿದ್ದೀನಿ. ತುಳಸಿ ತಾಯಿಗೆ ಮತ್ತೆ ವಿಷ್ಣುಗೆ ಅವಲಕ್ಕಿಯಿಂದ ಪ್ರಸಾದ ಮಾಡಿದ್ರೆ ತುಂಬಾ ಇಷ್ಟ, ಹಂಗಾಗಿ
ಅವಲಕ್ಕಿನ ನೆನೆಸ್ಬಿಟ್ಟು ಬಾಳೆಹಣ್ಣು ಏಲಕ್ಕಿ ಸ್ವಲ್ಪ ಕೊಬ್ಬರಿ ಹಾಕಿ ನೈವೇದ್ಯ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವೀಟನ್ನು ಇಟ್ಟಿದ್ದೀನಿ. ನಮ್ಮ ಯಜಮಾನ್ರು ಧಾರವಾಡಕ್ಕೆ ಹೋಗಿದ್ರು, ಹಂಗಾಗಿ ಧಾರವಾಡ ಪೇಡ ತಂದಿದ್ರು, ಅದನ್ನು ಸ್ವೀಟ್ ಆಗಿ ಇಟ್ಟಿದ್ದೀನಿ. 2 ಸ್ವೀಟ್ ಇಟ್ಟಿದ್ದೀನಿ. ಇವಾಗ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡ್ಕೊಂತ ಇದ್ದೀನಿ. ಸೊ ಎಲ್ಲಾರು ಆಚರಣೆ ಮಾಡಿದ್ದೀರಾ ಅನ್ಕೊಂತೀನಿ. ತುಳಸಿ ಹಬ್ಬ ಪ್ರತಿಯೊಬ್ರು ಆಚರಣೆ ಮಾಡ್ಬೋದು. ಹಾಗೆ ಇಲ್ಲಿ ಸೀರೆ ಬೇಕಾದ್ರೂ ಸೀರೆನೂ ಇಡ್ಬೋದು. ಇಲ್ಲಿ ನಾನು ಸೀರೆ ಏನ್ ಇಟ್ಟಿಲ್ಲ, ಬ್ಲೌಸ್ ಈ ತರ ಮೇಲೆ ಇಟ್ಟಿ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಸೀರೆ ಆದ್ರೂ ಇಡ್ಬೋದು, ಬ್ಲೌಸ್ ಆದ್ರೂ ಇಡ್ಬೋದು. ಕೆಲವರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ, ನಾನ್ ನೋಡಿದೀನಿ. ಅವರೆಲ್ಲ ಸೀರೆ ಎಲ್ಲ ಇಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಪ್ರತಿ ವರ್ಷನೂ ಸೇಮ್ ಈ ತರ ಸಿಂಪಲ್ ಆಗಿ ಮಾಡಿದ್ದೀನಿ. ನಾವ್ ಈ ಮನೆ ಕಟ್ಟಿದಾಗ ಆವಾಗ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ದೆ. ಸೀರೆ ಎಲ್ಲ ಇಟ್ಟು ಒಬ್ಬಟ್ಟೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದೆ. ಅವಾಗ ನಮ್ದು ಇಲ್ಲಿ ತುಳಸಿ ಕಟ್ಟೆ ಇತ್ತು ಬಾಕ್ಲು ಮುಂದೆ, ಅವಾಗ ತುಂಬಾ ಚೆನ್ನಾಗಿ ಮಾಡಿದೆ. ಇವಾಗ ತುಳಸಿ ಕಟ್ಟೆನ ಒಡೆದಾಕಿದ್ದೀರಿ, ಯಾಕಂದ್ರೆ ರೋಡ್ ಸೈಡ್ ಇರೋದಲ್ಲ, ತುಂಬಾ ಧೂಳು ಬಂದು ಗಿಡ ಬೆಳೀತಾ ಇರಲಿಲ್ಲ. ಹಂಗಾಗಿ ಇವಾಗ ನಾವು ಅಲ್ಲಿ ಕಟ್ಟೆ ಎಲ್ಲ ಒಡೆದಾಕ್ಬಿಟ್ಟು ಇಟ್ಟಿರೋದ್ರಿಂದ ಇಲ್ಲಿ ಮಾತ್ರ ಇಟ್ಟಿ ಮಾಡ್ಕೊಂತ ಇದೀನಿ. ಇಲ್ಲೂ ನಾನು ತುಳಸಿ ಗಿಡ ಇಡಲ್ಲ, ಮೇಲೆ ಟೆರೆಸ್ ಮೇಲೆನೆ ಇಡೋದು. ಇಲ್ಲೆಲ್ಲ ಚೆನ್ನಾಗಿ ಬೆಳೀತಾ ಇಲ್ಲ ತುಳಸಿ ಗಿಡ ಇಲ್ಲಿ ಇಟ್ರೆ, ಹಂಗಾಗಿ ಮೇಲೆ ಚೆನ್ನಾಗಿ ಬೆಳೆಸ್ಕೊಂಡು ಈ ತರ ಪೂಜೆ ಮಾಡೋ ಟೈಮಲ್ಲಿ ತಂದು ಇಲ್ಲಿ ಇಟ್ಕೊಂತೀನಿ ಅಷ್ಟೇ. ಸೊ ಪೂಜೆ ಎಲ್ಲ ಮಾಡ್ಕೊಂತ ಇದೀನಿ. ಹಾಗೆ ಮೂವರಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಬೆಂಗಳೂರಲ್ಲಿ ಎಲ್ಲಾರ್ನು ಕರೆದ್ರೆ ಯಾರು ಬರಲ್ಲ, ನಮ್ಮ ರಿಲೇಶನ್ ಅವ್ರನ್ನ ಮಾತ್ರ 3 ಜನನ್ ಕರೆದಿದ್ದೆ, ಅದ್ರಲ್ಲಿ 2 ಬಂದಿದ್ರು ಅಷ್ಟೇ. ಆಮೇಲೆ ನಾನು ಅರ್ಶಿನ ಕುಂಕುಮ ಇಟ್ಕೊಂಡ್ನಲ್ವಾ, 3 ಜನ ಆಯ್ತು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ನೋಡಿ, ಈ ತರ ತುಳಸಿ ಹಬ್ಬನ ನಾನು ಆಚರಣೆ ಮಾಡ್ಕೊಂಡಿದೀನಿ. ಹಾಗೆ ತಾಳಿನೂ ಕಟ್ಟಿದೀನಿ. ಅರ್ಶಿನ ಕೊಂಬದಲ್ಲಿ ಅರ್ಶಿನ ದಾರ ಮಾಡಿ ತಾಳಿ ಕಟ್ಟಿದೀನಿ. ಹಾಗೆ ಗೆಜ್ಜೆ ವಸ್ತ್ರ, ಹೂವು ಮತ್ತೆ ಕಾಯಿ ಕರ್ಪೂರ ಪ್ರಸಾದಕ್ಕೆ ನೋಡಿ ಈ ತರ ಮದ್ದೂರ್ ಪೇಡ ಮತ್ತೆ ಅವಲಕ್ಕಿಯಿಂದ ಮಾಡಿದೀನಿ. ಇಲ್ಲಿ ಅಕ್ಷತೆ ಕಾಳನ್ನು ಮಾಡಿಟ್ಟಿದೀನಿ. ಸೊ ಫೈನಲಿ ಪೂಜೆ ಎಲ್ಲ ಆಯ್ತು. ನಾನು ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಹೋಗಿ ಮುತ್ತೈದರನ್ನ ಕಳ್ಬಿಟ್ಟು ಬಂದೆ. ಅವ್ರು ಬಂದಿದ್ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ತುಳಸಿ ಹಬ್ಬನ ನಾವ್ ಈ ತರ ಆಚರಣೆ ಮಾಡ್ಕೊಂಡಿದೀನಿ. ಇದು ಬಂದು ನಾನು ಮಂಗಳವಾರ ಸಂಜೆ ಮಾಡಿದ್ದು. ಮಂಗಳವಾರ 4 ಗಂಟೆಯಿಂದ ಬುಧವಾರ ಮಧ್ಯಾಹ್ನಕ್ಕೆ ಲಾಸ್ಟ್ ಆಗುತ್ತೆ ಅಂದ್ರು. ನಾವ್ ಯಾವಾಗೂ ಪ್ರತಿ ವರ್ಷನೂ ಸಂಜೆನೆ ಪೂಜೆ ಮಾಡೋದು, ಹಂಗಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ, ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ತೀರಾ ನನ್ನೆಲ್ಲ ವಿಡಿಯೋನು ನೋಡಿ ವಾಚ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಏನ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಬರೋ ಗಂಟ ಅಲ್ಲಿ ಗಂಟ ಬಾಯ್.